ಒಡವೆ ಹಾಕೊಂಡ್ಬಂದ್ಬಿಟ್ಟಿದ್ಯಾ ನೋಡಿ ಜನ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ ಅನ್ಕೊಳ್ಳಲ್ವಾ? ಹೌದಣ್ಣ, ಕೆಲವರು ನನಗೆ ಅಂತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಂತ. ಹೌದು, ನಮ್ಮ ಅಪ್ಪನಕ ನಾನು ಹುಟ್ಟಿರೋದು. ಬೇರೆ ಯಾರಾದ್ರೂ ಹುಟ್ಟಿದ್ರೆ ಬಂದು ಶೋಕಿ ಮಾಡಿ ನಮ್ಮ ಡ್ರೋನ್ ಪ್ರತಾಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನ್ ಪ್ರತಾಪ್ ಆಗಿರೋ ಯಾರಾಗಿರೋ ನಾನು ಮಾತಾಡುವಾಗ ಮತ್ತೆ ಮಾತಾಡಿದ್ರೆ ಪ್ರಪಾತಕ್ಕೆ ತಾಳೆ ಬಿಡ್ತೀನಿ ಅಂತ. ಬಿಗ್ ಬಾಸ್ ಈಗ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು, ಮನೆಯಿಂದ ನೀವು ಹೊರಹಾಕುವ ಒಬ್ಬ ಸ್ಪರ್ಧಿಯನ್ನು ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ. ಪ್ರತು ಈ ಎಪಿಸೋಡ್ ಮುಗ್ದು ಆಗ್ಲೇ 2 ವಾರ ಆಗಿದೆ. ಒಳಗಡೆ ಎತ್ತಿಟ್ಕೊ. ಮತ್ತಿದ್ ಯಾವಾಗ ಬೇಕು ಅಂತ ಕೊಟ್ಟಿದ್ರು? ನೀನ್ ಹೇಳ್ತೀನಿ. ಆಕ್ಚುಲಿ ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವ್ದು ಸಿಕ್ಕಿಲ್ಲ. ಸೊ ನಾ ಸಂಗೀತ ನಾಮಿನೇಟ್ ಮಾಡ್ತಾ ಇದ್ದೀನಿ. ಹೌದು, ಅದ್ ನಿಮ್ ಪರ್ಸ್ಪೆಕ್ಟಿವ್. ನನಗೆ ಮನೇಲಿ ಇರಕ್ ಆಗ್ತಾ ಇಲ್ಲ ಬಿಗ್ ಬಾಸ್. ನನಗೆ ಯಾಕೆ ಯಾವಾಗ್ಲೂ ಹಿಂಗಾಗುತ್ತೆ? ಅಲ್ಲ ಕಾರಣ ಇಷ್ಟ ಇಲ್ಲ ಇಷ್ಟ ಅನ್ಬಿಟ್ಟೆ ನಾಮಿನೇಟ್ ಮಾಡ್ತಾವ್ರಲ್ಲಣ್ಣ. ಈ ಬಿಗ್ ಬಾಸ್ ಮನೇಲಿ ಏನ್ ನಡೀತೈತೆ ಅಂತ ಗೊತ್ತಾಯ್ತಲ್ಲ ಕಾರಣ. ನಾನು ಬಂದಾಗಿಂದ ನೋಡ್ತಾ ಇದ್ದೀನ ಏನೇನೋ ಮಾಡ್ತಾವ್ರೆ. ಇವಾಗ ಹೋಗಿ ನಾ ಮಾಡ್ತೀನಿ ನೋಡು ಏನ್ ಮಾಡ್ತೀನಿ ಅಂತ. ಮಾಡೋಣ ನೋಡಿ ಇವಾಗ ಮಾಡೋಣ. ನನಗೆ ಎವಿಡೆಂಟ್ ಕಾಣ್ತಾ ಇದೆ ಈ ಮನೇಲಿ. ಮಾತಾಡ್ತೀನಿ ಇರೋಣ. ತುಕಾಲಿ ಸಂತವ್ರು ಮಾತಾಡ್ತೀನಣ್ಣ. ತುಂಬಾ ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಒಳ್ಳೆ ಕಾಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ತುಕಾಲಿ ಸಂತೋನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್, ನನ್ಗೆ ಈ ಮನೇಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ವಿನಯ್ ಅವರು. ಆದ್ರೆ ನಾನ್ ಈ ಮನೇಲಿ ಉಳಿಬೇಕು ಅಂದ್ರೆ ವಿನಯ್ನ ನಾಮಿನೇಟ್ ಮಾಡ್ಲೇಬೇಕು. ಅದಕ್ಕೆ ಅವನ್ನ ನಾಮಿನೇಟ್ ಮಾಡ್ತೀನಿ. ಬಿಗ್ ಬಾಸ್ ಬಾಗಿಲು ತೆಗೀರಿ. ಬಿಗ್ ಬಾಸ್ ತೆಗೀರಿ ಬಾಗಿಲು. ಒಂದ್ ನಿಮಿಷ ಇಲ್ಲ ಬಿಗ್ ಬಾಸ್. ಬಾಗಿಲು ತೆಗೀರಿ. ಬಿಗ್ ಬಾಸ್ ಪ್ರತಾಪ್ ಪ್ರತಾಪ್ ಎದುರ್ಕೊಬಿಟ್ರೇವಾ? ಮಾತಾಡ್ಬೇಕು ಇನ್ನು ಅಣ್ಣ ನೀನ್ ಇವಾಗ. ಇದು ಬಿಗ್ ಬಾಸ್. ಮನೆಯ ಎಲ್ಲಾ ಸದಸ್ಯರಿಗೂ ಸಮವಾಗಿ ವೋಟ್ ಬಂದಿರುವ ಕಾರಣ ಮನೆಯ ವಿಜೇತರನ್ನು ನೀವೇ ಘೋಷಿಸಬೇಕು. ಸೊ ಇವತ್ತು ಬಿಗ್ ಬಾಸ್ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ವಿನಯ್ ಕಾರಣ. ಇಲ್ಲ, ವಿನಯ್ ಇಲ್ದೆ ಬಿಗ್ ಬಾಸ್ ಈ ಕೂಡಲೇ ತುಕಾಲಿ